ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಗೂ ಮುಂಚೆ ಒಂದು ಕ್ರೂಷಿಯಲ್ ಸೀರೀಸ್ನ ಆಡ್ತಿದೆ. ಅದು ಇಂಗ್ಲೆಂಡ್ ಮೇಲೆ 3 ಮ್ಯಾಚ್ ODI ಸೀರೀಸು. ಈ ಮ್ಯಾಚು ಎರಡೂ ಟೀಮ್ಗೆ ಕ್ರೂಷಿಯಲ್ ಇರುತ್ತೆ. ಎಂತಕ್ಕಂದರೆ ಚಾಂಪಿಯನ್ಸ್ ಟ್ರೋಫಿಗೆ ಪ್ರಿಪೇರ್ ಆಗೋದಕ್ಕೆ, ಎಸ್ಪೆಷಲಿ ಫಾರ್ ಇಂಡಿಯಾ. ಎಂತಕ್ಕಂದರೆ 2024 ಇಂಡಿಯಾ ಆಡಿರೋದು ಒಂದೇ ODI ಸೀರೀಸು, ಅದು ಶ್ರೀಲಂಕಾ ಮೇಲೆ ಸೋತ್ ಬಂದಿದ್ದೀವಿ. ಸೊ ಈ ಸೀರೀಸು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಚಾಂಪಿಯನ್ಸ್ ಟ್ರೋಫಿಗೂ ಮುಂಚೆ. ಸೊ ಅದಕ್ಕೋಸ್ಕರ ನಾಳೆ ಮ್ಯಾಚ್ಗೆ ಎರಡು ಟೀಮ್ನ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ನೋಡೋಣ. ಇಂಗ್ಲೆಂಡ್ ಟೀಮ್ ಆಲ್ರೆಡಿ ಪ್ಲೇಯಿಂಗ್ 11 ಅನೌನ್ಸ್ ಮಾಡಿದ್ದಾರೆ. ನಮ್ಮ ಇಂಡಿಯಾದು ಪ್ರಾಬಬಲಿ ಏನಿರ್ಬೋದು ಅಂತ ನೋಡೋಣ ಬನ್ನಿ. ಯಾರಾದರೂ ಚಾನಲ್ಗೆ ಹೊಸಬ್ರು ಬಂದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ಟೀಮ್ ಇಂಡಿಯಾ T20 ಡಾಮಿನೇಟ್ ಮಾಡಿ ಗೆದ್ದಿದ್ದು 4-1 ಇಂಗ್ಲೆಂಡ್ ಮೇಲೆ. ಬಟ್ ODI ಆಗೇ ಇರೋಲ್ಲ. ಎಂತಕ್ಕಂದರೆ ನಮ್ಮ ರೀಸೆಂಟ್ ಟ್ರ್ಯಾಕ್ ರೆಕಾರ್ಡ್ ಅಷ್ಟು ಚೆನ್ನಾಗಿಲ್ಲ. ಟೆಸ್ಟಲ್ಲಾಗಲಿ ODIಸಲ್ಲಾಗಲಿ. ಗಂಭೀರ್ ಅವರು ಕೋಚ್ ಆದಮೇಲೆ ODIಲಿ ನಾವು 3 ಮ್ಯಾಚ್ ಆಡಿದ್ದೀವಿ, 2 ಸೋತಿದ್ದೀವಿ, 1 ಡ್ರಾ ಆಗಿದೆ. ಸೊ ಅದಕ್ಕೋಸ್ಕರ ಈ ಮ್ಯಾಚು ಗೆಲ್ಲೇಬೇಕು, ಕ್ರೂಷಿಯಲ್ ಇರುತ್ತೆ ಗಂಭೀರ್ ಅವ್ರಿಗೂ ಕೂಡ. ಹಾಗೆಯೇ ಇಂಗ್ಲೆಂಡ್ ಟೀಮ್ಗೂ ಕೂಡ ಬ್ರೆಂಡನ್ ಮೆಕ್ಲಮ್ ಅವರು ಫಸ್ಟ್ ಟೈಮ್ ODI ಕೋಚ್ ಆಗಿ ಬರ್ತಿದ್ದಾರೆ. ಸೊ ಈ ಸೀರೀಸ್ ಅಂತೂ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿರುತ್ತೆ. ಇನ್ನು ಮ್ಯಾಚ್ ಡೀಟೇಲ್ಸ್ ನೋಡೋದಾದರೆ, ಮ್ಯಾಚ್ ನಡೀತಿರೋದು ನಾಗ್ಪುರದ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಮಲ್ಲಿ. 1 ಗಂಟೆಗೆ ಟಾಸ್ ಆಗುತ್ತೆ, 1:15ಗೆ ಮ್ಯಾಚ್ ಶುರುವಾಗುತ್ತೆ. ಇನ್ನು ಸ್ಟ್ರೀಮಿಂಗ್ ಎಲ್ಲ ನೋಡೋದಾದರೆ ಫೋನಲ್ಲಿ ನೀವು ಹಾಟ್ಸ್ಟಾರಲ್ಲಿ ನೋಡ್ಬೋದು, ಹಾಗೆಯೇ ಟಿವಿಲಿ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕಲ್ಲಿ ನೋಡ್ಬೋದು. ಇನ್ನು VCA ಪಿಚ್ ರಿಪೋರ್ಟ್ ನೋಡೋದಾದರೆ, ಇಲ್ಲಿ 6 ವರ್ಷದಿಂದ ಯಾವುದೇ ODI ಮ್ಯಾಚಸ್ ನಡೆದಿಲ್ಲ. ಇಲ್ಲಿ ಅವರೇಜ್ ಸ್ಕೋರು 288 ಇದೆ. ಎಂತಕ್ಕಂದರೆ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟು. ಯೂಶ್ವಲ್ ಆಗಿ ಡೇ ಟೈಮಲ್ಲಿ ಬೌಲರ್ಸ್ಗೆ ಹೆಲ್ಪ್ ಮಾಡುತ್ತೆ, ನೈಟ್ ಟೈಮಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಟಾಸ್ ಗೆದ್ದಂಥ ಟೀಮು ಬೌಲಿಂಗ್ನ ಪ್ರಿಫರ್ ಮಾಡಿ ಚೇಸ್ನ ಮಾಡೋಕ್ಕೆ ನೋಡ್ತಾರೆ ಟಾರ್ಗೆಟ್ನ. ಈ ಪಿಚ್ಚಲ್ಲಿ ಟೋಟಲ್ಲು ಪೇಸರ್ಸು 70 ವಿಕೆಟ್ ತೆಗೆದಿದ್ದಾರೆ, ಸ್ಪಿನ್ನರ್ಸು 55 ವಿಕೆಟ್ ತೆಗೆದಿದ್ದಾರೆ. ಇಲ್ಲಿ ಪೇಸರ್ಸು ಸ್ವಲ್ಪ ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ರೀಸೆಂಟಾಗಿ ಅಕಾರ್ಡಿಂಗ್ ಟು ರಿಪೋರ್ಟ್ಸ್, ರೀಸೆಂಟಾಗಿ ನಡೆದಂಥ ಮ್ಯಾಚಸಲ್ಲಿ ಸ್ಪಿನ್ನರ್ಸ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಎಂತಕ್ಕಂದರೆ ಲಾಂಗ್ ಬೌಂಡ್ರೀಸ್ ಇರೋ ಕಾರಣ. ಈ ಪಿಚ್ಚಲ್ಲಿ ಇಂಡಿಯಾ 6 ಮ್ಯಾಚಸ್ ಆಡಿ 4 ಮ್ಯಾಚಲ್ಲಿ ಗೆದ್ದಿದ್ದಾರೆ. 2 ಸಲ ಚೇಸ್ ಮಾಡುವಾಗ, 2 ಸಲ ಡಿಫೆಂಡ್ ಮಾಡ್ಕೊಳ್ಳುವಾಗ. ಇಂಟ್ರೆಸ್ಟಿಂಗ್ ಅಂದರೆ ಇಂಗ್ಲೆಂಡ್ ಕೂಡ 1 ಮ್ಯಾಚ್ ಆಡಿ ಗೆದ್ದಿದ್ದಾರೆ ನೆದರ್ಲ್ಯಾಂಡ್ಸ್ ಮೇಲೆ, ಬಟ್ ಅದು 2011 ವರ್ಲ್ಡ್ ಕಪ್ಪಲ್ಲಿ. ಇನ್ನು ಇವರಿಬ್ಬರು ಮಧ್ಯೆ ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ನೋಡೋದಾದರೆ, ಟೋಟಲ್ಲು 107 ಮ್ಯಾಚಸ್ ಆಗಿವೆ. ಅದರಲ್ಲಿ ಇಂಡಿಯಾ 58 ಮ್ಯಾಚಸಲ್ಲಿ ಗೆದ್ದಿದ್ದಾರೆ, ಇಂಗ್ಲೆಂಡು 44 ಮ್ಯಾಚಸಲ್ಲಿ ಗೆದ್ದಿದ್ದಾರೆ. ಟೈ ಅಥವಾ ನೋ ರಿಸಲ್ಟು 5 ಮ್ಯಾಚಸ್ಸು. ಹೋಮ್ ಕಂಡೀಷನಲ್ಲಿ ಆಡ್ತಿರೋದ್ರಿಂದ ಹೋಮಲ್ಲಿ ಸ್ಟ್ಯಾಟ್ಸನ್ನು ನೋಡೋಣ. ಇಂಡಿಯಾದಲ್ಲಿ ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ನೋಡೋದಾದರೆ, ಮ್ಯಾಚಸ್ಸು 52 ಆಗಿವೆ. ಇಂಡಿಯಾ 34 ಮ್ಯಾಚಲ್ಲಿ ಗೆದ್ದಿದ್ದಾರೆ, ಇಂಗ್ಲೆಂಡು 17 ಮ್ಯಾಚಲ್ಲಿ ಗೆದ್ದಿದ್ದಾರೆ. ಹೋಮ್ ಕಂಡೀಷನ್ ಅಡ್ವಾಂಟೇಜ್ನ ತೊಗೊಂಡು ಇಂಡಿಯಾ ಡಾಮಿನೇಟ್ ಮಾಡಿದ್ದಾರೆ. ಇಲ್ಲಿ ಟೈ 1 ಮ್ಯಾಚ್ ಆಗಿದೆ. ಸೊ ಇನ್ನು ಎರಡು ಟೀಮ್ನ ಪ್ಲೇಯಿಂಗ್ 11 ನೋಡೋದಾದರೆ, ಇಂಗ್ಲೆಂಡ್ ಟೀಮ್ ಆಲ್ರೆಡಿ ಪ್ಲೇಯಿಂಗ್ 11 ಅನೌನ್ಸ್ ಮಾಡಿದ್ದಾರೆ ನಾಳೆ ಮ್ಯಾಚ್ಗೆ. ಬೆನ್ ಡಕೆಟ್ ಅವರು, ಫಿಲ್ ಸಾಲ್ಟು, ಜೋ ರೂಟು, ಹ್ಯಾರಿ ಬ್ರೂಕ್, ಜಾಸ್ ಬಟ್ಲರ್, ಲಿಯಾಮ್ ಲಿವಿಂಗ್ಸ್ಟೋನ್, ಜೇಕೋಬ್ ಬೆಥೆಲ್ಲು, ಬ್ರೈಡನ್ ಕರ್ಸು, ಜೋಫ್ರಾ ಆರ್ಚರ್, ಆದಿಲ್ ರಶೀದ್, ಸಾಕಿಬ್ ಮಹಮೂದು, ಇಷ್ಟು ಜನ ಇದ್ದಾರೆ. T20 ಆಡಿದಂಥ ಎಲ್ಲ ಪ್ಲೇಯರ್ಸು ಇದ್ದಾರೆ. ಅಂದರೆ ಇಲ್ಲಿರೋರೆಲ್ಲ T20 ಆಡಿರೋರೇನೆ ಎಕ್ಸೆಪ್ಟ್ ಜೋ ರೂಟ್ ಅವರು ಈಗ ಬಂದಿದ್ದಾರೆ SA20ಇಂದ. ಅವ್ರು ಇರಲೇಬೇಕು ODIs ಮತ್ತು ಟೆಸ್ಟ್ ಅಂತ ಬಂದಾಗ. ಸೊ ಅವರು ಆ್ಯಡ್ ಆಗಿದ್ದಾರೆ. ಇಲ್ಲಿ ಕೂಡ RCBಯ 3 ಜನ ಪ್ಲೇಯರ್ಸು ಇಲ್ಲೂ ಇದ್ದಾರೆ ಪ್ಲೇಯಿಂಗ್ 11ಅಲ್ಲಿ. ಈ ಮ್ಯಾಚಲ್ಲಾದರೂ ಪರ್ಫಾರ್ಮ್ ಮಾಡ್ತಾರೆ ನೋಡೋಣ. ಇನ್ನು ನಮ್ಮ ಇಂಡಿಯಾ ಟೀಮ್ನ ಪ್ಲೇಯಿಂಗ್ 11 ಕಡೆ ನೋಡೋದಾದರೆ, ರೋಹಿತ್ ಶರ್ಮಾ ಅವರು, ವಿರಾಟ್ ಕೊಹ್ಲಿ ಅವರು ಮತ್ತೆ ಫಾರ್ಮಿಗೆ ಬರಲೇಬೇಕು. ಎಂತಕ್ಕಂದರೆ ರೀಸೆಂಟಾಗಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದಾರೆ. ಮುಂದೆ ಚಾಂಪಿಯನ್ಸ್ ಟ್ರೋಫಿ ಬೇರೆ ಬರ್ತಿದೆ. ODI ವರ್ಲ್ಡ್ ಕಪ್ಪಲ್ಲಿ ಇದ್ದಂಥ ಫಾರ್ಮ್ಗೆ ಬರಬೇಕು ಇವರಿಬ್ಬರು. ಎಂತಕ್ಕಂದರೆ ಇವರಿಬ್ಬರು ಡಿಫ್ರೆಂಟ್ ಬೀಸ್ಟ್ಗಳು ODI ಫಾರ್ಮೆಟ್ ಅಂತ ಬಂದಾಗ. ಸೊ ಆ ಫಾರ್ಮ್ಗೆ ಬಂದರೆ ಒಳ್ಳೆಯದು. ಇನ್ನು ಶುಭ್ಮನ್ ಗಿಲ್ ಅವರು, ಶ್ರೇಯಸ್ ಅಯ್ಯರ್ ಅವರು. ಶುಭ್ಮನ್ ಗಿಲ್ಲು ODIಸಲ್ಲಿ ಒಳ್ಳೆ ರೆಕಾರ್ಡ್ಸ್ನ ಹೊಂದಿದ್ದಾರೆ. ಈಗ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ರೋಹಿತ್ ಶರ್ಮಾ ಅವ್ರ ಜೊತೆ ಓಪನ್ ಮಾಡ್ತಾರೆ. ಇನ್ನು ನೆಕ್ಸ್ಟು ಶ್ರೇಯಸ್ ಅಯ್ಯರ್ ಅವರು ODI ವರ್ಲ್ಡ್ ಕಪ್ಪಲ್ಲಿ ಸಖತ್ತಾಗಿ ಆಡಿದ್ದಾರೆ. ಸೊ ಅವರು ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಬೇಕು. ಇನ್ನು KL ರಾಹುಲ್ ಅವರು ಮತ್ತು ರಿಷಬ್ ಪಂತ್ ಅವರು, ಇವರಿಬ್ಬರ ಮಧ್ಯೆ ಡಿಬೇಟ್ ಇದೆ. ಇವರಿಬ್ಬರಲ್ಲಿ KL ರಾಹುಲ್ ಅವ್ರನ್ನೇ ಆಡಿಸ್ಬೇಕು, ಆಡಿಸ್ತಾರೆ ಕೂಡ. ಎಂತಕ್ಕಂದರೆ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ಕೊಂಬಂದಿದ್ದಾರೆ ODI ವರ್ಲ್ಡ್ ಕಪ್ಪಿಂದ. ಟಾಪ್ ಆರ್ಡರು ಸ್ಟ್ರಗಲ್ ಮಾಡುವಾಗ, ಫೇಲ್ ಆದಾಗ ಮಿಡಲ್ ಆರ್ಡರಲ್ಲಿ ನಿಂತು ಇನ್ನಿಂಗ್ಸ್ನ ಬಿಲ್ಡ್ ಮಾಡಿ ಬೇಕಾದಂಥ ಟೈಮಲ್ಲಿ ಫಿನಿಷ್ ಮಾಡಿ ಮ್ಯಾಚಸ್ನ ಗೆಲ್ಲಿಸಿದ್ದಾರೆ. ಸೊ ಅದಕ್ಕೋಸ್ಕರ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರು KL ರಾಹುಲ್ ಅವರೇ ಆಗಿರ್ತಾರೆ. ರಿಷಬ್ ಪಂತ್ ಅವ್ರಿಗೆ ಎಬಿಲಿಟಿ ಇಲ್ಲ ಅಂತಲ್ಲ, ಅಲ್ಲಿ ಇಬ್ಬರು ವಿಕೆಟ್ ಕೀಪರ್ಸ್ನ ಆಡ್ಸೋಕೆ ಹೋದರೆ ಕೆಳಗಡೆ ಎಲ್ಲ ಹಾಳಾಗೋಗ್ತದೆ. ಸೊ ಅದಕ್ಕೋಸ್ಕರ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರು KL ರಾಹುಲ್ ಅವರು ಅವರೇ ಇರ್ತಾರೆ. ಇನ್ನು ನೆಕ್ಸ್ಟು ಆಲ್ರೌಂಡರ್ಸ್ಗಳಾದಂಥ ಹಾರ್ದಿಕ್ ಪಾಂಡ್ಯ ಅವರು, ರವೀಂದ್ರ ಜಡೇಜಾ ಅವರು ಇದ್ದೇ ಇರ್ತಾರೆ. ಎಂತಕ್ಕಂದರೆ ಸ್ಕ್ವಾಡಲ್ಲಿರೋದೇ ಜೆನ್ಯೂನ್ ಆಲ್ರೌಂಡರ್ಸ್ ಅಂತ ಇವರಿಬ್ಬರು ಕೂಡ ಈಕ್ವಲಿ ಬ್ಯಾಟ್ ಆ್ಯಂಡ್ ಬಾಲಲ್ಲಿ ಎರಡರಲ್ಲೂ ಸಖತ್ತಾಗಿ ಪರ್ಫಾರ್ಮ್ ಮಾಡುವಂಥ ಪ್ಲೇಯರ್ಸು. ಸೊ ಇವರಿಬ್ರು ಇದ್ದೇ ಇರ್ತಾರೆ. ಇನ್ನು ಅಕ್ಷರ್ ಪಟೇಲ್ ಅವರು ಇರ್ತಾರೆ. ವಾಶಿಗಿಂತ ಅಕ್ಷರ್ ಪಟೇಲ್ ಅವ್ರನ್ನೇ ಪ್ರಿಫರ್ ಮಾಡ್ತಾರೆ. ಎಂತಕ್ಕಂದರೆ ಅಕ್ಷರ್ ಪಟೇಲ್ ಫಾರ್ ಮುಂದೆ ಇದ್ದಾರೆ. ಹಾಗೆಯೇ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬೇಕು ಅಲ್ಲಿ ಇಂಗ್ಲೆಂಡ್ ಬ್ಯಾಟಿಂಗ್ ಲೈನಪ್ಪಲ್ಲಿ, ಎಕ್ಸೆಪ್ಟ್ ಬೆನ್ ಡಕೆಟ್, ಇನ್ನೆಲ್ಲ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳೇ. ಸೊ ಅಕ್ಷರ್ ಪಟೇಲ್ ಅವರು ಇದ್ದೇ ಇರ್ತಾರೆ. ಇನ್ನು ನೆಕ್ಸ್ಟು ಸ್ಪಿನ್ ಅಟ್ಯಾಕ್ ಲೀಡ್ ಮಾಡುವಂಥ ಕುಲ್ದೀಪ್ ಯಾದವ್ ಅವರು ಕೂಡ 11ಅಲ್ಲಿ ಇರ್ತಾರೆ. ಇನ್ನು ನೆಕ್ಸ್ಟು ಪೇಸ್ ಅಟ್ಯಾಕಲ್ಲಿ ಮೊಹಮ್ಮದ್ ಶಮಿ ಅವರು, ಹರ್ಷದೀಪ್ ಸಿಂಗ್ ಅವರು, ಇವರಿಬ್ಬರು ಇರ್ತಾರೆ. ಸೊ ಇದು ಪ್ಲೇಯಿಂಗ್ 11. ರೋಹಿತ್ ಶರ್ಮಾ ಅವರು
ಶುಭ್ಮನ್ ಗಿಲ್ಲು, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗು ಇಷ್ಟು ಜನ ಪ್ಲೇಯಿಂಗ್ 11. ಇನ್ನು ರೋಹಿತ್ ಶರ್ಮಾ ಅವರು ಪವರ್ ಪ್ಲೇಯಲ್ಲಿ ಅಗ್ರೆಸಿವ್ ಸ್ಟಾರ್ಟ್ನ ಮಾಡಿಕೊಡ್ತಾರೆ. ಅದಾಗಿಲ್ಲ ಅಂದರೂ ಸ್ಲೋ ಸ್ಟಾರ್ಟ್ ಮಾಡಿ ನೋಡ್ಕೊಂಡು ಆಡಿದ್ರು ಬೆಟರೇನೆ. ಇತ್ತೀಚೆಗೆ ಇವರು ಶಾರ್ಟ್ ಬಾಲ್ ಇವ್ರಿಗೆ ವೀಕ್ ಝೋನ್ ಆಗೋಗಿದೆ. ಈ ಕಡೆ ಆರ್ಚರ್ ಅವ್ರು ಬೇರೆ ಇದ್ದಾರೆ, ಎಂಥ ಪಿಚ್ಚಲ್ಲೂ ಬೌನ್ಸ್ನ ಜನರೇಟ್ ಮಾಡುವಂಥ ಬೌಲರು. ಇನ್ನು ಇವರು ಅಗ್ರೆಸಿವ್ ಸ್ಟಾರ್ಟ್ ಅಥವಾ ಸ್ಲೋ ಸ್ಟಾರ್ಟ್ ಏನೋ ಒಂದು ಮಾಡಿಕೊಟ್ಟು ಚೆನ್ನಾಗಿ ಆಡಿಕೊಟ್ರೆ ಮಿಡಲ್ ಓವರ್ಸಲ್ಲಿ ವಿರಾಟ್ ಕೊಹ್ಲಿ ಅವರು, ಶ್ರೇಯಸ್ ಅಯ್ಯರ್ ಇವರೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ, KL ರಾಹುಲ್ ಅವರು ಕೂಡ. ಇನ್ನು ಪೇಸ್ ಅಟ್ಯಾಕು ಹಾರ್ದಿಕ್ ಪಾಂಡ್ಯ ಅವರು ಇದ್ದಾರೆ, ಮೊಹಮ್ಮದ್ ಶಮಿ ಇದ್ದಾರೆ, ಹರ್ಷದೀಪ್ ಸಿಂಗ್ ಇದ್ದಾರೆ. ಇನ್ನು ಸ್ಪಿನ್ನಲ್ಲಿ ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲು 6 ಜನ ಬೌಲರ್ಸ್ ಬೇಕೇ ಬೇಕು. 5 ಜನ ಇಟ್ಕೊಂಡು ಹೋಗೋದ್ರೆ ಕಷ್ಟ ಆಗುತ್ತೆ. ಸೊ ಇದು ಪ್ಲೇಯಿಂಗ್ 11 ಇದ್ದರೆ ಒಳ್ಳೆಯದು ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಯಾರು ಗೆಲ್ತಾರೆ ಅಂದರೆ ಖಂಡಿತ ಇಂಡಿಯಾ ಗೆಲ್ಬೋದು, ಬಟ್ T20 ಥರ ಆರಾಮಾಗಿ ಈಸಿಯಾಗಿ ಗೆಲ್ಲಲ್ಲ. ಕಾಂಪಿಟೇಷನ್ ಇರುತ್ತೆ ಅಂದ್ಕೊಂಡಿದ್ದೀನಿ, ODIs ಅಲ್ವಾ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.